ಕಮಲಿ ಅವರೇ ಅಳಬೇಡಿ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನಿಮ್ಗೆ ಈ ಥರ ಆಗೋಗಿದೆ, ನಿಮ್ಗಿನ್ನೂ ಚಿಕ್ಕ ವಯಸ್ಸು, ಮತ್ತೆ ಕನ್ಸೀವ್ ಆಗ್ತೀರಾ. ಯೋಚನೆ ಮಾಡಬೇಡಿ, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ರಿಷಿಗೆ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಡಾಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಅವ್ರಿಗೆ ಮಾತ್ರ ಈಚೆ ಹೇಳ್ಬೇಡಿ. ಹೇಳ್ಬೇಡಿ ಅಂದ್ರೆ? ಡಾಕ್ಟ್ರೆ, ಅವರು ಮಗು ಬಗ್ಗೆ ಸ್ಯಾನೇ ಕನ್ಸು ಕಟ್ಕೊಂಡಿದ್ರು. ಈಕೆ ನನ್ನ ಮಗುನೇ ಇಲ್ಲ ಅಂತ ಗೊತ್ತಾದ್ರೆ ಅವ್ರ ಹೃದಯನೇ ಹೊಡೆದೋಯ್ತೈತೆ ಡಾಕ್ಟ್ರೆ. ದಯವಿಟ್ಟು ಅವ್ರಿಗೆ ಮಾತ್ರ ಈಚೆ ಹೇಳ್ಬೇಡಿ. ಹಾಗಲ್ಲಮ್ಮ, ಬೀಯಿಂಗ್ ಎ ಡಾಕ್ಟರ್ ನಾನು ಈ ವಿಷಯ ರಿಷಿಗೆ ಹೇಳಲೇಬೇಕು, ಅದು ನನ್ನ ಕರ್ತವ್ಯ. ಡಾಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ಅವ್ರಿಗೆ ಮಗು ಅಬಾರ್ಷನ್ ಆಯ್ತು ಅಂತ ಮಾತ್ರ ಹೇಳ್ಬೇಡಿ. ದಿಸ್ ಇಸ್ ನಾಟ್ ರೈಟ್. ಈ ವಿಷಯನ ಹೇಳ್ಬಿಡಿ ಅಂತ ಹೇಳಿದ್ರೆ ಇನ್ನು ಎಷ್ಟು ದಿನ ಹೇಳ್ದೆ ಈಗಿರಕ್ಕಾಗತ್ತೆ? ಡಾಕ್ಟ್ರೆ, ನಾನು ಹೇಳೋದೇ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಈಗಲೇ ಈ ಸತ್ಯನ ಹೇಳಿದ್ರೆ ಅವ್ರ ಕೈ ತಡ್ಕೊಳಕ್ ಆಗಕ್ಕಿಲ್ಲ ಡಾಕ್ಟ್ರೆ. ಸಮಯ ನೋಡ್ಕೊಂಡು ನಾನೇ ಅವ್ರಿಗೆ ವಿಷಯ ತಿಳಿಸ್ತೀನಿ. ನೋ 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 ನೋ, ಅದನ್ನ ತಡೆಯೋ ರೈಟ್ಸ್ ನಿನ್ಗಿಲ್ಲ. ಡಾಕ್ಟ್ರೆ, ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯಾಗೆ ಪ್ರತಿದಿನ ಒಂದಲ್ಲ ಒಂದ್ ಕಷ್ಟ ಅಂತ ಬಂದನೇ ಇತ್ತು. ಈಗ ತಾನೇ ಆ ಕಷ್ಟಗಳೆಲ್ಲ ಮುಗ್ದು ನನ್ನ ತಾಯಿ ಆಯ್ತಿದೀನಿ ಅನ್ನೋ ವಿಷಯದಿಂದ ಎಲ್ರು ಖುಷಿ ಆಗವ್ರೆ. ಈಗೇನ ಈ ವಿಷಯ ಗೊತ್ತಾಗೋದ್ರೆ ಅವ್ರು ಯಾರು ತಡ್ಕೊಳಕ್ಕಿಲ್ಲ ಡಾಕ್ಟ್ರೆ. ನನ್ ಗಂಡ ಮಾತ್ರ ಅಲ್ಲ, ನಮ್ಮತ್ತೆ ಮಾವಯ್ಯ ಎಲ್ರು ಮನ್ಸು ಹೊಡೆದೋಯ್ತೈತೆ. ಪ್ಲೀಸ್ ಡಾಕ್ಟ್ರೆ, ಇದೊಂದ್ಕಿಂತ ನನ್ಗೋಸ್ಕರ ಸುಳ್ಯೋಳಿ. ನನ್ ಮಗುಗೆ ಏನು ಆಗಿಲ್ಲ ಅಂತ ಒಂದೇ ಒಂದ್ ಸುಳ್ಯೋಳಿ ಡಾಕ್ಟ್ರೆ. ಇನ್ನೊಂದ್ 2-3 ದಿನ ಅದಾದ್ಮೇಲೆ ನಾನೇ ಹೊಡ್ತಾವಲ್ಲ ನಿಜ ಹೇಳ್ತೀನಿ. ದಯವಿಟ್ಟು. ನಾನು ಈ ಥರ ಮಾಡೋ ಹಾಗಿಲ್ಲಮ್ಮ, ಅದು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಡಾಕ್ಟರ್, ಕಮಲಿ ಅವ್ರಿಗೆ ಮತ್ತೆ ಮಗುಗೆ ಏನೂ ಆಗಿಲ್ಲ ಅಲ್ವಾ? ನಥಿಂಗ್ ಟು ವರಿ, ಶಿ ಈಸ್ ಆಲ್ ರೈಟ್. ಮಗು ಚೆನ್ನಾಗೇ ಇದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅದು ಕಮಲಿ ಅವರು ನಿಮಗೆ ಮತ್ತೆ ಮಗುಗೆ ಏನೂ ಆಗಿಲ್ವಂತೆ. ನಾನು ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್. ನಾವಿನ್ನ ಹೊರಡ್ಬೋದಲ್ವಾ? ಓಕೆ ಕಮಲಿ, ಹುಷಾರು. ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ಈಗಷ್ಟೇ ಕಮಲಿ ಅಂತ ಒಂದು ಪೇಷಂಟ್ ಬಂದ್ರಲ್ಲ, ಅವ್ರಿಗೇನಾಗಿದೆ? ನೀವ್ಯಾರು? ನಾನು ಸ್ಪೋರ್ಟ್ಸ್ ಅಥಾರಿಟಿಯಿಂದ ಕಮಲಿ ಟೀಮ್ ಕೋಚ್ ಮಾತಾಡ್ತಿರೋದು. ಓಕೆ, ಕಮಲಿಗೆ ಏನೂ ಆಗಿಲ್ವಲ್ಲ? ಅವರು ಮಗು ಸೇಫ್ ಆಗಿದಾರಲ್ವಾ? ನಥಿಂಗ್ ಟು ವರಿ, ಶಿ ಈಸ್ ಫೈನ್. ಭಯ ಪಡೋ ಹಾಗೇನಿಲ್ಲ. ಏನು, ಹುಷಾರಾಗಿದ್ದಾರ? ಎಸ್. ಆರ್ ಯು ಶ್ಯೂರ್? ಅವ್ಳು ಬಿದ್ದೇಟಿಗೆ ಮಗು ಉಳಿಯೋ ಚಾನ್ಸೇ ಇಲ್ಲ. ಐ ಆಮ್ ಸೋ ವರಿಡ್. ಅದಕ್ಕೆ ಕೇಳ್ತಾ ಇದ್ದೀನಿ. ನೋ 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 ನೋ, ನೀವು ತಿಳ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ಮಗು ಸೇಫ್ ಆಗೇ ಇದೆ. ನಥಿಂಗ್ ಟು ವರಿ. ಛೇ,
ಏನು ತಲೆನೋವಿದು? ನಾನು ಇನ್ನೂ ಎಷ್ಟು ಜನಕ್ಕೆ ಸುಳ್ಳು ಹೇಳಬೇಕು? ಮಾಮ್ ಮಾಮ್ ಏನಾಯ್ತು ಮಾಮ್? ಡಾಕ್ಟರ್ ಏನಂದ್ರು? ಮಗು ಅಬಾರ್ಟ್ ಆಗಿದೆಯಂತ? ಮಾತಾಡಿ ಮಾಮ್, ಏನಾಯ್ತು? ಬೇಬಿ ಅದು ಏನ್ ಮಾಮ್ ಹೇಳಿ. ಮಗು ಸೇಫ್ ಆಗಿದೆಯಂತೆ. ಬೇಬಿ ನಿಂತ್ಕೊಳ್ಳಿ. ಏನ್ ಕಮ್ಲಿ ನೀನ್ ಮಾಡಿದ್ದು? ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ಗೂ ರಮೇಶ್ಗೂ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ರಿಷಿ, ನೀನ್ ಸುಮ್ನೆ ಇರು. ಕಮಲಿ, ನೀನು ತಾಯಿ ಆಗ್ತಾ ಇರೋಳು. ಈಗ ನೀನು ನಿನ್ ಬಗ್ಗೆ ಮಾತ್ರ ಅಲ್ಲ, ನೀನ್ ಹೊಟ್ಟೆಲಿರೋ ಮಗು ಬಗ್ಗೆನೂ ಕಾಳಜಿ ವಹಿಸ್ಬೇಕು. ನಿನಗ ಆ ಜವಾಬ್ದಾರಿ ಇದೆ ಅಂತಾನೆ ಇಂಥ ಸ್ಥಿತಿನೂ ನಿನ್ ಟೀಮ್ ಜೊತೆ ಇರೋದಕ್ಕೆ ನಾನ್ ನಿನಗ್ ಬಿಟ್ಟಿದ್ದು. ಆದ್ರೆ ನೀನ್ ಅದನ್ನೇ ಮರ್ತು ಮ್ಯಾಚ್ ಆಡಿದ್ಯಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಕಮ್ಲಿ ಅವ್ರಿಗೇನು ಆಗಿಲ್ಲ. ಕಮ್ಲಿ ಅವರು ಮಗು ಸೇಫ್. ನಾನು ಹಾಸ್ಪಿಟಲ್ನ ಹೊರಡ್ಬೇಕಾದ್ರೆ ನಿಮ್ಗೆ ಕಾಲ್ ಮಾಡಿ ಹೇಳಿದ್ನಲ್ಲ. ನೀನ್ ಮಾತಾಡ್ಬೇಡ ಕಣೋ. ನಾನ್ ನಿನಗೆ ಎಷ್ಟು ಸತಿ ಫೋನ್ ಮಾಡಿದ್ದೀನಿ? ನನಗಾಗಿದ್ದ ಆತಂಕನ ವಿವರಿಸಕ್ಕಾಗಲ್ಲ ಗೊತ್ತಾ? ಈ ಎಲ್ಲ ಸರಿ ಹೋಯ್ತಲ್ಲ ಬಿಡುತ್ತಾರ. ಹೊಸ ಕರ್ಬಿಡಿ, ಮನೆಯಿಂದ ಆಚೆ ನಿಲ್ಸಿ ಬೈತಾ ಇದೆಯಲ್ಲ, ಅಟ್ಲೀಸ್ಟ್ ಒಳಗೆ ಕರಿಬಾರ್ದ? ಕಮಲಿ ಒಳಗ್ ಬರೋದ್ ಬೇಡ. ಏನ್ ಹೇಳ್ತಿದ್ದೀರಾ? ಅತ್ತಮ್ಮ, ನಾವ್ ಒಳಗ್ ಬರ್ಬಾರ್ದ? ಬರ್ಬಾರ್ದು ಅಂದ್ರೆ ಅಷ್ಟೇ. ಮ್ಯಾಚ್ ಗೆದ್ದು ಇಡೀ ಕರ್ನಾಟಕಕ್ಕೆ ಹೆಸರು ತಂದಿದ್ಯಾ. ಇಡೀ ರಾಜ್ಯ ನಿನ್ನ ನೋಡಿ ಹೆಮ್ಮೆ ಪಟ್ಟಿದೆ. ಹೀಗಿರುವಾಗ ನಿನ್ನನ್ನು ಸುಮ್ಮನೆ ಒಳಗೆ ಕರ್ಕೋಬೇಕಾ? ದೃಷ್ಟಿ ತೆಗೆಯೋದು ಬೇಡ್ವಾ? ನೋಡಮ್ಮ ಕಮಲಿ, ನಾನು ಹೆಂಡತಿ ಸ್ಟೈಲೇ ಬೇರೆ. ಮೊದಲು ಮಂಗಳಾರತಿ, ಆಮೇಲೆ ಆಸ್ತಿ. ರಮೇಶ್, ಎಷ್ಟು ಜನರ ದೃಷ್ಟಿ ಬಿದ್ದಿದೆಯೋ ಏನೋ, ಎಲ್ಲ ಹೊರಟೋಗ್ಲಿ. ನೀನು ನನ್ನ ಮೊಮ್ಮಗು ಕ್ಷೇಮವಾಗಿರ್ಬೇಕು. ನಿನ್ ಸೊಸೆ ಇವಾಗ ಸ್ಟಾರ್ ಪ್ಲೇಯರ್ ಗೊತ್ತಾ? ನಂಗೆ ಗೊತ್ತು ಕಣೋ. ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಕಾಲ್ ಮಾಡ್ತಾ ಇದ್ರು. ಆದ್ರೆ ಟೆನ್ಷನ್ ಅಲ್ಲಿ ನನಗೆ ಆನ್ಸರೇ ಮಾಡಕ್ಕಾಗ್ಲಿಲ್ಲ. ಈ ನನ್ನ ಸೊಸೆ ನಮ್ಮನೆ ಮುದ್ದು ಕಣೋ. ಮ್ಯಾಚ್ ಗೆದ್ದು ನಮ್ಮೆಲ್ರಿಗೂ ಹೆಸರು ತಂದು ಕೊಟ್ಟಿದ್ದಾಳೆ. ಇನ್ ಸ್ವಲ್ಪ ದಿವಸದಲ್ಲಿ ನಮ್ಮನೆ ಬೆಳಕು, ನಮ್ಮನೆ ಸಂತೋಷ, ನಮ್ಮನೆ ಭವಿಷ್ಯ ಆಗಿರೋ ನನ್ನ ಮೊಮ್ಮಗುಗೆ ಜನ್ಮ ಕೊಡ್ತಾಳೆ. ಬನ್ನಿ. ಕಾಲ ಮಿಂಚೋಗಿದೆ ಕಮಲಿ. ಇಟ್ಸ್ ಟೂ ಲೇಟ್. ಮಗು ಅಬಾರ್ಟ್ ಆಗಿದೆ.
ಈಗಲೇ ಕನ್ಫರ್ಮ್ ಮಾಡ್ತೀನಿ ನಿಮ್ಮ ಹೋಟೆಲ್ ಬೆಳಿತಿರೋ ಮಗು ಹೆಣ್ಮಗುನೇ ಅಂತ. ಹಲೋ, ನನ್ನ ಹೆಂಡತಿ ಹೋಟೆಲ್ ಬೆಳಿತಿರೋ ಮಗು ಮಿನಿ ರಿಷಿನಾ ಅಥವಾ ಮಿನಿ ಕಮಲಿನಾ? ಎಸ್, ನಾನೇ ಗೆದ್ದೆ. ನನ್ ಗೆಸ್ಸೇ ಕರೆಕ್ಟ್. ನನ್ನ ಮುದ್ದು ಹೆಂಡತಿ ಹೋಟೆಲ್ ಬೆಳಿತಿರೋದು ಹೆಣ್ಮಗುನೇ. ಎಷ್ಟು ಜನರ ದೃಷ್ಟಿ ಬಿದ್ದಿದೆಯೋ ಏನೋ, ಎಲ್ಲ ಹೊರಟೋಗ್ಲಿ. ನೀನು ನನ್ನ ಮೊಮ್ಮಗು ಕ್ಷೇಮವಾಗಿರ್ಬೇಕು. ಕಮಲಿ ಅವರೇ, ನಿಮ್ ಕೈ ಕೊಡಿ. ಇದೇನು ಸರ್, ನಿಮ್ಮ ಮೆದೆ ಈಟೊಂದು ಜೋರಾಗಿ ಹೊಡ್ಕೊಂತೈತೆ. ಹೌದು ಕಮಲಿ ಅವರೇ, ನೀವು ಮ್ಯಾಚ್ ಆಡ್ತೀರಾ ಅಂತ ಗೊತ್ತಾಗಿದ ತಕ್ಷಣ ಹೊಡ್ಕೊಳಕ್ ಶುರು ಮಾಡಿದ್ದೆ, ಬಡ್ತಾ ಇನ್ನೂ ನಿಂತಿಲ್ಲ. ಕಮಲಿ ಅವರೇ, ನನ್ನ ಹಾರ್ಟ್ಗೆ ಏನಾದ್ರು ಬಾಯಿ ಇದ್ದಿದ್ರೆ ನನ್ನ ಸಖತ್ತಾಗಿ ಬೈಕೋತಿತ್ತು. ನಿಮ್ಗೇನೋ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿದ್ರೇ ನಂಗೆ ಇಷ್ಟೊಂದು ಭಯ ಆಗ್ತಿದೆ. ಇನ್ನು ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಗತಿ ಏನು? ಕಮಲಿ ಅವರೇ, ನಾನೇ ನಿಮ್ಗೆ ಹೇಳಿದ್ದೆ, ನೋಡದೆ ಇರೋ ಹಾಗೆ ಮುಡ್ದೇ ಇರೋ ಮಗು ಮೇಲೆ ನಿಮ್ಗೆ ಇಷ್ಟೊಂದು ಪ್ರೀತಿ ಕಾಳಜಿ ಅಂತ. ನಿಮ್ಮ ಹಾಗೇನೆ ನಾನು ಅಂತ ನಂಗೆ ಇವತ್ತು ಅರ್ಥ ಆಯ್ತು. ತಾಯಿ ಹಾಗೆ ತಂದೆಗೂ ಅವನ ಮಗು ಹುಟ್ಟಕ್ಕಿಂತ ಮುಂಚೆನೆ ಆ ಮಗು ಮೇಲೆ ಪ್ರೀತಿ ಕಾಳಜಿ ಇರುತ್ತೆ ಅಂತ ನಂಗೆ ಇವತ್ತು ಗೊತ್ತಾಯ್ತು. ಇವತ್ತು ಅದೆಷ್ಟು ಬೇಡ್ಕೊಂಡಿದ್ದೀನೋ ನನ್ನ ಮಗುಗೆ ಏನೂ ಆಗದೆ ಇರಲಿ ಅಂತ. ಇವತ್ತು ಹಾಸ್ಪಿಟ್ಲಲ್ಲಿ ಕಳೆದಂಥ ಅಷ್ಟು ಸಮಯ ಎಷ್ಟು ಸಂಕಟ ಪಟ್ಟೀನಿ ಅಂತ ನನಗೆ ಮಾತ್ರ ಗೊತ್ತು. ಕಮಲಿ ಅವರೇ, ನನ್ನ ಲೈಫಲ್ಲಿ ಇಷ್ಟು ಟೆನ್ಷನ್ನು ನಾನು ಯಾವತ್ತೂ ಪಟ್ಟಿರಲಿಲ್ಲ. ದೇವ್ರ ದಯದಿಂದ ನಮ್ಮ ಪಾಪುಗೆ ಏನೂ ಆಗಲಿಲ್ಲ. ಇನ್ನು ಮಲಗಲಿಲ್ವಾ? ನನಗೆ ನಿದ್ದೆನೇ ಬರ್ತಿಲ್ಲ ರಮೇಶ್. ಎಲ್ಲರೂ ಹೇಳ್ತಾರೆ ನೋವಲ್ಲಿರುವಾಗ ಕಣ್ಣಿಗೆ ನಿದ್ದೆ ಹತ್ತಲ್ಲ, ನೆಮ್ಮದಿಯಿಂದ ಮಲ್ಗೋಕ್ಕಾಗಲ್ಲ ಅಂತ. ಆದರೆ ನನಗೆ ಖುಷಿಗೆ ನಿದ್ದೆ ಬರ್ತಿಲ್ಲ ರಮೇಶ್. ಅರ್ಥ ಆಯ್ತು. ಮನೆಗೆ ಮೊಮ್ಮಗು ಬರ್ತಿದೆ ಅನ್ನೋ ಖುಷಿ, ಯಾವಾಗ ಮಗುನ ಎತ್ಕೊಂಡು ಮುದ್ದಾಡ್ತೀನೋ ಅನ್ನೋ ಕಾತುರ. ಹೌದು ರಮೇಶ್, ನನ್ನ ಮೊಮ್ಮಗು ಯಾವಾಗ ನನ್ನ ಕೈ ಸೇರುತ್ತೋ ಅನ್ನೋ ಖುಷಿ ಒಂದು ಕಡೆ ಆದರೆ, ಕಮಲಿ ಮ್ಯಾಚ್ ಗೆದ್ದಿದ್ದು ಇನ್ನೊಂದು ಕಡೆ ಖುಷಿ. ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ಗೊತ್ತಾ, ನಿನ್ನ ಸೊಸೆ ಕರ್ನಾಟಕಕ್ಕೆ 6 ವರ್ಷಗಳ ನಂತರ ಗೆಲುವು ತಂದುಕೊಟ್ಟಿದ್ದಾಳೆ, ಹಾಗೆ ಹೀಗೆ ಅಂತ. ಅವರೆಲ್ಲರೂ ಅವಳನ್ನ ಹೊಗಳುವಾಗ ನನಗೆ ಎಷ್ಟು ಖುಷಿ ಆಗಿತ್ತು ಗೊತ್ತಾ. ನಾನು ಕಮಲಿನ ತುಂಬ ತಪ್ಪು ತಿಳ್ಕೊಂಡಿದ್ದೆ ರಮೇಶ್. ಅವಳು ನಮ್ಮ ಮನೆ ಬೆಳಗೋದ್ರ ಜೊತೆಗೆ ಕರ್ನಾಟಕಕ್ಕೆ ಹೆಸರು ತಂದುಕೊಟ್ಬಿಟ್ಲು. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ನನಗಂತೂ ನನ್ನ ಸೊಸೆ ಏನು ಅಂತ ಮೊದಲಿಂದ ಚೆನ್ನಾಗಿ ಗೊತ್ತಿತ್ತಪ್ಪ. ಅದಕ್ಕೆ ನಾನು ಯಾವಾಗಲೂ ಅವಳ ಪರವಾಗಿದ್ದಿದ್ದು. ಈಗ ನಾನು ನನ್ನ ಸೊಸೆ ಒಂದು ಪಾರ್ಟಿ ಗೊತ್ತಾ.
ಓ ರಮೇಶ್, ನಾಳೆ ಬಾಲಕೃಷ್ಣನ್ ಶಾಸ್ತ್ರಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಲ್ವಾ? ಓ, ನೀನು ಹೇಳಿದ್ದು ಅಷ್ಟು ತರಿಸಿ. ನಾಳೆ ಪೂಜೆಗೆ ಏನೂ ಕೊರತೆ ಆಗಬಾರ್ದು, ಪೂಜೆಗೆ ಯಾವುದೇ ವಿಘ್ನಗಳು ಆಗಬಾರ್ದು. ನನ್ನ ಮೊಮ್ಮಗು ಹೆಸರಲ್ಲಿ ನಡೀತಾ ಇರೋ ಮೊದಲನೇ ಪೂಜೆ ಇದು, ಸಾಂಗವಾಗಿ ನೆರವೇರಬೇಕು. ಡೋಂಟ್ ವರಿ ತಾರಾ, ಖಂಡಿತ ಚೆನ್ನಾಗೇ ಆಗುತ್ತೆ. ಆರಾಮ ಮಲ್ಕೊಂಡಿದ್ದೆ ಮಾಡು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಮಲ್ಕೊ. ಎಲ್ಲರೂ ಅವ್ರವ್ರ ಮಕ್ಳಿಗೆ ಏನಾದರೂ ಆದ ತಕ್ಷಣ ಏನಕ್ಕೆ ಅಷ್ಟೊಂದು ಒದ್ದಾಡ್ತಾರೆ ಅಂತ ನಂಗೆ ಇವತ್ತು ಗೊತ್ತಾಯ್ತು ಕಮಲಿ ಅವರೇ. ಒಂದೊಂದ್ಸಲ ಅಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಅನ್ನಿಸ್ತಿತ್ತು. ಆದರೆ ಆ ಒದ್ದಾಟಕ್ಕೆ ಕಾರಣ ಏನು ಅಂತ ನಂಗೆ ಇವತ್ತು ಗೊತ್ತಾಯ್ತು. ಸರ್, ದಯವಿಟ್ಟು ಹಿಂಗೆ ಮಾತಾಡಬೇಡಿ. ನನಗೆ ದುಃಖ ತಡ್ಕೊಳಕ್ಕಾಯ್ತಿಲ್ಲ. ನೀವು ಅನ್ಕೊಂಡಂಗೆ ನಮ್ಮ ಪಾಪು ಉಳಿದಿಲ್ಲ ಸರ್. ಅದನ್ನ ನಾನು ನಿಮ್ಮ ತವ ಹೆಂಗೆ ಹೇಳಿ? ನನಗೆ ಹೀಗಾಗಿರ್ಬೇಕಾದ್ರೆ ಇನ್ನು ಮಗು ತಾಯಿಯಾಗಿ ನಿಮ್ಗೆ ಎಷ್ಟು ಸಂಕಟ ಆಗಿರಬಾರ್ದು. ನೋಡಿ, ಈಗಲೂ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆ. ಅಳ್ಬೇಡಿ ಕಮಲಿ ಅವರೇ, ನಮ್ಮ ಪಾಪುಗೆ ಏನೂ ಆಗಿಲ್ಲ. ನಾವಿಬ್ಬರೂ ಸೇರಿ ಪಾಪುಗೆ ಏನೂ ಆಗದೆ ಇರೋ ಥರ ಮುಂದೆನೂ ನೋಡ್ಕೊಳ್ಳೋಣ. ಸರಿ ಸರ್, ನೀವು ಮಲ್ಕೊಳ್ಳಿ. ದೇವ್ರೆ, ನಾನು ತಪ್ಪು ಮಾಡ್ತಾ ಇವ್ನ ಇಲ್ಲದೆ ಇರೋ ಮಗುನ ಇದೆ ಅಂತ ಹೇಳಿ ರಿಜಿಸ್ಟರ್ಗೆ ಮೋಸ ಮಾಡ್ತಾ ಇದ್ದೀನ, ಅಥವಾ ಈಟೊಂದು ಕನ್ಸು ಕಟ್ಕೊಂಡಿರೋ ಇವ್ರಿಗೆ ಸುಳ್ಳು ಹೇಳಿ ಸಮಾಧಾನ ಕೊಡ್ತೀವ್ನ? ನನಗೇನು ಅರ್ಥ ಆಯ್ತಾ ಇಲ್ಲ. ಆದರೆ ನಾನು ನನ್ನ ಪಾಪುನ ಕಳ್ಕೊಂಡೆ.